ಮಿತ್ರರೇ ನಮಸ್ಕಾರ. ಮಿತ್ರರೇ, ಇವತ್ತು ಇಡೀ ಪಶ್ಚಿಮ ಏಷ್ಯಾದಲ್ಲಿ ಒಂದು ರೀತಿಯ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಆಗಿರೋದು ಯಾರು ಕೇಳಿದ್ರೆ, ಟ್ರಂಪ್ ಅವರ ಆಪ್ತ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್. ಇಸ್ರೇಲ್ನ ರಾಯಭಾರಿಯಾಗಿರುವಂಥ ಟ್ರಂಪ್ ಆಪ್ತ ಒಂದು ಸ್ಫೋಟಕವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಯಾವುದಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ರೆ, ಗ್ರೇಟರ್ ಇಸ್ರೇಲ್ಗೆ ಸಂಬಂಧಪಟ್ಟಂತೆ. ಇಡೀ ಮಿಡಲ್ ಈಸ್ಟ್ ಏನಿದೆ ಇದು ಇಸ್ರೇಲ್ನ ಭಾಗ ಆದರೂ ಕೂಡ ಏನೂ ತೊಂದರೆ ಇಲ್ಲ, ಅಮೆರಿಕ ಅದನ್ನು ಬೆಂಬಲಿಸುತ್ತೆ ಅನ್ನುವ ರೀತಿಯಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಡೀ ಮಿಡಲ್ ಈಸ್ಟ್ ಇಸ್ರೇಲ್ನ ಭಾಗ ಆಗೋದು ಅಂತಂದರೆ ಇವತ್ತಿನ ಸೌದಿ ಅರೇಬಿಯಾ ಇದೆಯಲ್ಲ ಅದನ್ನು ಸೇರಿಸ್ಕೊಂಡಂತೆ ಈಜಿಪ್ಟ್ವರೆಗೂ ಕೂಡ ಇಸ್ರೇಲ್ನ ವ್ಯಾಪ್ತಿ ವಿಸ್ತಾರ ಆಗುವಂಥದ್ದು. ಅಷ್ಟೊಂದು ದೊಡ್ಡದಾದಂಥ ಇಸ್ರೇಲನ್ನು ನಿರ್ಮಾಣ ಮಾಡೋದಕ್ಕೆ ಅಮೆರಿಕ ಬೆಂಬಲಿಸುತ್ತೆ ಅನ್ನುವ ರೀತಿಯಲ್ಲಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಬಹಳ ಚರ್ಚೆಗೆ ಕಾರಣ ಆಗಿದೆ. ಅಮೆರಿಕ ಗೊತ್ತಿಲ್ಲದೆ ಇಡೀ ಮಿಡಲ್ ಈಸ್ಟ್ನ ಎಲ್ಲ ದೇಶಗಳಿಗೆ ಬೆನ್ನಿಗೆ ಚೂರಿ ಹಾಕ್ತಾ ಇದೆಯಾ? ಅಮೆರಿಕದ ಪಾಲಿಸಿ ಏನು? ಇದೆಲ್ಲದರ ಕುರಿತಾಗಿ ಮಿಡಲ್ ಈಸ್ಟ್ನ ರಾಷ್ಟ್ರಗಳು ಈಗ ಯೋಚನೆ ಮಾಡೋದಕ್ಕೆ ಶುರು ಮಾಡಿದವೆ. ನಾವು ಅಮೆರಿಕದ ಸ್ನೇಹವನ್ನು ನಂಬಬಹುದಾ ಬಿಡಬಹುದಾ ಅನ್ನೋದ್ರ ಬಗ್ಗೆ ಅವರಿಗೆ ಪ್ರಶ್ನೆ ಮೂಡಿದೆ. ಮಿತ್ರರೇ, ಬಹಳ ದೊಡ್ಡ ಡೆವಲಪ್ಮೆಂಟ್. ಇದರ ಪರಿಣಾಮ ಭಾರತಕ್ಕೂ ಕೂಡ ಆಗಬಹುದು. ಅದು ಯಾವ ರೀತಿಯಾಗಿ, ಭಾರತದ ಸ್ಟ್ಯಾಂಡ್ ಏನಾಗಿರುತ್ತೆ? ಈ ಗ್ರೇಟರ್ ಇಸ್ರೇಲ್ ಅನ್ನುವಂಥದ್ದು ಕೇವಲ ಬಾಯಿಮಾತಿಗಷ್ಟೇ ಸೀಮಿತವಾಗಿದ್ದ ಅಥವಾ ನಿಜವಾಗ್ಲೂ ಇಸ್ರೇಲ್ ಅಂತಹ ಇಂಟೆನ್ಷನ್ ಅನ್ನು ಇಟ್ಕೊಂಡಿದೆಯಾ? ಅಮೆರಿಕ ಅಂತಹ ಪ್ಲಾನ್ಗೆ ಬೆಂಬಲ ಕೊಡುತ್ತಾ? ಕೊಡೋದಾದ್ರೂ ಯಾಕೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಬಹಳ ಇಂಪಾರ್ಟೆಂಟ್ ವಿಚಾರ ಇದು. ಈ ವಿಡಿಯೋನ ನೀವು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೈಕ್ ಹಕಬಿ ಇವರು ಇಸ್ರೇಲ್ನಲ್ಲಿರುವಂಥ ಅಮೆರಿಕದ ರಾಯಭಾರಿ. ಟ್ರಂಪ್ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ತನಗೆ ಬೇಕಾದಂತಹ ದೇಶಗಳಿಗೆ ತನ್ನ ಆಪ್ತರನ್ನ ರಾಯಭಾರಿಯಾಗಿ ನೇಮಿಸಿದ್ದಾರೆ. ಈಗ ಭಾರತಕ್ಕೆ ಸರ್ಗೇಯ್ ಗೋರ್ ಬಂದಿದ್ದಾರಲ್ಲ, ಹಾಗೆ ಇಸ್ರೇಲ್ಗೆ ಅಮೆರಿಕದ ರಾಯಭಾರಿಯಾಗಿರುವಂತಹದ್ದು ಮೈಕ್ ಹಕಬಿ. ಮಿತ್ರರೇ, ಸಾಮಾನ್ಯವಾಗಿ ಈ ಅಮೆರಿಕದ ರಾಯಭಾರಿಗಳಿರ್ತಾರಲ್ಲ ಅವರು ಸಾಕಷ್ಟು ಪವರ್ಫುಲ್ ಆಗಿರ್ತಾರೆ. ಕಾರಣ ಇಷ್ಟೇ, ಅವರು ರಾಜಕೀಯ ಹಿನ್ನೆಲೆಯಿಂದ ಬಂದಿರ್ತಾರೆ. ಹೀಗಾಗಿ ಅಮೆರಿಕ ಸರ್ಕಾರ ಆ ದೇಶಗಳ ನೀತಿ ನಿರ್ಧಾರ ಮಾಡುವಂತಹ ಸಂದರ್ಭದಲ್ಲಿ ರಾಯಭಾರಿಯನ್ನ ಕನ್ಸಲ್ಟ್ ಮಾಡುತ್ತೆ. ಅವ್ರೇನು ಹೇಳ್ತಾರೆ ಅನ್ನೋದಕ್ಕೆ ಮಹತ್ವ ಕೊಡುತ್ತೆ. ನೀವಿದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಸರ್ಗೇಯ್ ಗೋರ್ ಭಾರತಕ್ಕೆ ರಾಯಭಾರಿಯಾಗಿ ಬಂದ ಬಳಿಕ ಭಾರತ ಮತ್ತು ಅಮೆರಿಕದ ನಡುವೆ ಏನು ದೊಡ್ಡ ಟೆನ್ಷನ್ ನಿರ್ಮಾಣ ಆಗಿತ್ತಲ್ಲ ಅದು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಯಿತು. ಈ ಟ್ರೇಡ್ ಡೀಲ್ ವಿಚಾರದಲ್ಲೂ ಕೂಡ ಮಹತ್ವದ ಬೆಳವಣಿಗೆಗಳಾಗೋದಕ್ಕೆ ಶುರುವಾದವು. ನಾನು ಯಾಕೆ ಇದನ್ನು ವಿವರಿಸಿ ಹೇಳಿದೆ ಅಂತಂದ್ರೆ, ಅಮೆರಿಕದ ರಾಯಭಾರಿಗೆ ಅಷ್ಟೊಂದು ಮಹತ್ವ ಇದೆ. ಅದು ಅಷ್ಟು ಇಂಪಾರ್ಟೆಂಟ್ ಆದಂತಹ ಹುದ್ದೆ ಅದು. ಈಗ ಟ್ರಂಪ್ ಅವರು ಇಸ್ರೇಲ್ಗೆ ಮೈಕ್ ಹಕಬಿಯನ್ನ ತನ್ನ ರಾಯಭಾರಿಯಾಗಿ ನೇಮಕ ಮಾಡಿದ್ರು. ಈ ಮೈಕ್ ಹಕಬಿ ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಭಾಗಿಯಾಗಿದ್ರು. ಆ ಇಂಟರ್ವ್ಯೂನಲ್ಲಿ ಅವರಿಗೊಂದು ಪ್ರಶ್ನೆ ಕೇಳಲಾಯಿತು. ಪ್ರಶ್ನೆ ಏನು ಕೇಳಿದ್ರೆ, ಇವತ್ತು ಗ್ರೇಟರ್ ಇಸ್ರೇಲ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ಇಸ್ರೇಲ್ ಏನಾದರೂ ಇಡೀ ಮಿಡಲ್ ಈಸ್ಟ್ ಅನ್ನ ವಶಕ್ಕೆ ಪಡೆದಿದ್ದೇ ಆದರೆ ಅಮೆರಿಕ ಇಸ್ರೇಲ್ನ ಕ್ಲೋಸ್ ಪಾರ್ಟ್ನರ್ ಆಗಿರುವಂತಹ ಸಂದರ್ಭದಲ್ಲಿ ಅದನ್ನು ಯಾವ ರೀತಿಯಾಗಿ ನೋಡುತ್ತೆ, ಅದನ್ನು ಸ್ವೀಕರಿಸುತ್ತಾ ಅನ್ನುವ ಅರ್ಥದಲ್ಲಿ ಅವರೊಂದು ಪ್ರಶ್ನೆ ಕೇಳ್ತಾರೆ. ಟಿವಿ ಆಂಕರ್ ಕೇಳದಂತಹ ಈ ಪ್ರಶ್ನೆಗೆ ಮೈಕ್ ಹಕಬಿ ಬಹಳ ಕಾಂಟ್ರವರ್ಷಿಯಲ್ ಉತ್ತರವನ್ನೇ ಕೊಡ್ತಾರೆ. ಒಂದು ವೇಳೆ ಗ್ರೇಟರ್ ಇಸ್ರೇಲ್ ನಿರ್ಮಾಣ ಆದರೆ ಅಥವಾ ಇಡೀ ಮಿಡಲ್ ಈಸ್ಟ್ ಅನ್ನ ಇಸ್ರೇಲ್ ವಶಕ್ಕೆ ಪಡೆದಿದ್ದೆ ಆದರೆ ನಮಗೇನೂ ತೊಂದರೆ ಇಲ್ಲ, ನೋ ಇಶ್ಯೂ ಅನ್ನುವ ರೀತಿಯಲ್ಲಿ ಅವರು ಉತ್ತರ ಕೊಡ್ತಾರೆ. ನಿಮಗೆ ಜಿಯೋಪಾಲಿಟಿಕ್ಸ್ನಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಈ ಸುದ್ದಿಯನ್ನು ಕೇಳಿದ್ರೆ ಇದರಲ್ಲೇನೋ ಬಹಳ ದಮ್ಮಿದೆ ಅಂತ ನಿಮಗೆ ಅನ್ಸಲ್ಲ. ಒಬ್ಬ ರಾಯಭಾರಿ ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ ಯಾಕಿಷ್ಟು ಮಹತ್ವವನ್ನು ಕೊಡಬೇಕು ಅಂತ. ಆದರೆ ನಿಮಗೆ ನೆನಪಿರಲಿ, ಇಸ್ರೇಲ್ ಸದ್ಯ ಹೋಗ್ತಾ ಇರುವಂತಹ ರೀತಿಯನ್ನು ನೋಡಿದ್ರೆ ಅವರು ಗ್ರೇಟರ್ ಇಸ್ರೇಲ್ ಅನ್ನುವಂತಹ ಕಾನ್ಸೆಪ್ಟ್ಗೆ ಬಹಳ ಹತ್ತಿರ ಇದ್ದಾರೆ. ಅದನ್ನು ಸಾಧಿಸಲೇಬೇಕು ಅನ್ನುವಂತಹ ಛಲ ಇಸ್ರೇಲಿಗರಿಗಿದೆ. ಇತ್ತೀಚೆಗೆ ಇಸ್ರೇಲ್ ಬಹಳ ಅಗ್ರೆಸಿವ್ ಆದಂತಹ ಹೆಜ್ಜೆಗಳನ್ನು ಇಡ್ತಾ ಇದೆ. ಈಗಾಗಲೇ ಗಾಜಾ ವಿಚಾರದಲ್ಲಿ ಏನೇನು ಮಾಡಿದ್ದಾರೆ ಅಂತ ನಿಮಗೆಲ್ಲ ಗೊತ್ತು. ಗಾಜಾ ಒಂದು ರೀತಿಯಲ್ಲಿ ಡನ್ ಡೀಲ್ ಆಗಿದೆ. ಇನ್ನೊಂದು ಕಡೆಯಲ್ಲಿ ಅಳಿದುಳಿದ ಪ್ಯಾಲೆಸ್ತೈನ್ ಇದೆಯಲ್ಲ, ಈ ವೆಸ್ಟ್ ಬ್ಯಾಂಕ್ನ ಭಾಗ, ಅಲ್ಲೂ ಸಹ ಇಸ್ರೇಲ್ ಲ್ಯಾಂಡ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಹೊರಟಿದೆ. ಈಗಾಗಲೇ ವೆಸ್ಟ್ ಬ್ಯಾಂಕ್ನ 60% ಭೂಮಿಯನ್ನ ಇಸ್ರೇಲ್ ತನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಂಡಿದೆ. ಇನ್ನೇನು ಕೆಲವೇ ವರ್ಷದಲ್ಲಿ ಆ ವೆಸ್ಟ್ ಬ್ಯಾಂಕ್ ಅನ್ನುವಂತಹ ಪ್ರದೇಶವೇ ಇರೋದಿಲ್ಲ. ಆ ರೀತಿಯಾಗಿ ಇಸ್ರೇಲ್ ಮುನ್ನುಗ್ತಾ ಇದೆ. ಮಿತ್ರರೇ, ಇದಕ್ಕೆ ಜಾಗತಿಕ ಮಟ್ಟದಲ್ಲಿ ಭಾರಿ ಖಂಡನೆ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ವಿಶ್ವಸಂಸ್ಥೆಯ ಜನರಲ್ ಸೆಕ್ರೆಟರಿ ಆಗಿರುವಂತಹ ಆಂಟೋನಿಯೋ ಗುಟೆರಸ್ ಇದನ್ನು ಟೀಕೆ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಸ್ರೇಲ್ ಮಾಡ್ತಾ ಇರುವುದು ತಪ್ಪು ಅಂತ ಹೇಳಿ ಭಾರತ ಕೂಡ ನಿರ್ಣಯ ಕೈಗೊಂಡಿದೆ. ಒಟ್ಟು 100 ದೇಶಗಳು ಇದರ ವಿರುದ್ಧವಾಗಿ ನಿಂತ್ಕೊಂಡಿದ್ದಾವೆ. ಭಾರತ ಯಾವತ್ತೂ ಕೂಡ ವೆಸ್ಟ್ ಬ್ಯಾಂಕ್ ಅನ್ನ ಇಸ್ರೇಲ್ ವಶಕ್ಕೆ ಪಡೆಯೋದನ್ನ ಒಪ್ಪೋದೇ ಇಲ್ಲ. ಕಾರಣ ಏನು ಅಂತಂದ್ರೆ, ಭಾರತ ದ್ವಿರಾಷ್ಟ್ರ ಸಿದ್ಧಾಂತವನ್ನು ಒಪ್ಕೊಂಡಿದೆ. ಅಂದ್ರೆ ಇಸ್ರೇಲ್ ಕೂಡ ಅಸ್ತಿತ್ವದಲ್ಲಿರಬೇಕು, ಇನ್ನೊಂದು ಕಡೆ ಪ್ಯಾಲೆಸ್ತೈನ್ ಕೂಡ ಅಸ್ತಿತ್ವದಲ್ಲಿರಬೇಕು, 2 ಸ್ವತಂತ್ರ ದೇಶಗಳಾಗಿರಬೇಕು ಅನ್ನುವಂಥದ್ದು ಭಾರತದ ಸಿದ್ಧಾಂತ. ಈಗಾಗಲೇ ಅದನ್ನು ಭಾರತ ಒಪ್ಕೊಂಡಿದೆ. ಈಗ ಅದರಲ್ಲೇನೋ ಚೇಂಜಸ್ ಮಾಡೋದಕ್ಕೆ ಭಾರತಕ್ಕೆ ಇಷ್ಟ ಇಲ್ಲ. ಅಂದರೆ ಪ್ಯಾಲೆಸ್ತೈನ್ ಇರಬಾರ್ದು, ಕೇವಲ ಇಸ್ರೇಲ್ ಇರಬೇಕು ಅಂತಾಗಲಿ, ಅಥವಾ ಇಸ್ರೇಲ್ಗೆ ನಾವು ಮಾನ್ಯತೆ ಕೊಡೋದಿಲ್ಲ, ಪ್ಯಾಲೆಸ್ತೈನ್ ಮಾತ್ರ ಇರಬೇಕು ಅಂತಾಗಲಿ, ಈ 2 ವಾದದ ಪರವಾಗಿಯೂ ಕೂಡ ಭಾರತ ಇಲ್ಲ. ಹೀಗಾಗಿ ಪ್ಯಾಲೆಸ್ತೈನ್ನಲ್ಲಿ ಇಸ್ರೇಲ್ನ ಹಸ್ತಕ್ಷೇಪವನ್ನು ಭಾರತ ವಿರೋಧಿಸುತ್ತೆ.
ಈ ರೀತಿಯ ಬೆಳವಣಿಗೆಗಳಾಗ್ತಾ ಇರುವಂತಹ ಸಂದರ್ಭದಲ್ಲಿ ಗ್ರೇಟರ್ ಇಸ್ರೇಲ್ನ ಪರವಾಗಿ ಅಮೆರಿಕ ಸ್ಟೇಟ್ಮೆಂಟ್ ಕೊಡೋದಿದೆಯಲ್ಲ, ಇದು ಬಹಳ ದೊಡ್ಡ ಮ್ಯಾಟರ್ ಆಗುತ್ತೆ. ನಿಮಗೆಲ್ಲ ಗೊತ್ತಿರಬಹುದು, ಈ ಹಿಂದೆ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು, ಇಸ್ರೇಲ್ ಬಹಳ ಪುಟ್ಟದಾಗಿದೆ, ಅದನ್ನ ಸ್ವಲ್ಪ ದೊಡ್ಡದು ಮಾಡಬೇಕು ಅಂತ. ಈಗಾಗಲೇ ಗಾಜಾ ಪೀಸ್ ಬೋರ್ಡ್ ಅನ್ನ ಟ್ರಂಪ್ ಸ್ಥಾಪನೆ ಮಾಡಿದರೆ, ಇನ್ನೊಂದು ಕಡೆಯಲ್ಲಿ ಯುದ್ಧ ನಿಂತಿದೆ ಅಂತ ಕೂಡ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಆದರೆ ಯುದ್ಧ ನಿಂತಹ ಯಾವುದೇ ಲಕ್ಷಣಗಳು ಕೂಡ ಇಲ್ಲ. ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಇತ್ತೀಚೆಗಷ್ಟೇ ಬಹಳ ಭೀಕರವಾದಂತಹ ದಾಳಿಯನ್ನು ಇಸ್ರೇಲ್ ಮಾಡಿತ್ತು. ಸಿರಿಯಾ ಮೇಲೂ ಕೂಡ ಒಂದು ಹಂತದಲ್ಲಿ ಇಸ್ರೇಲ್ ಕಂಟ್ರೋಲ್ ಅನ್ನು ಹೊಂದಿದೆ. ಹೀಗಾಗಿ ನೆತನ್ಯಾಹು ಅವರ ಗ್ರ್ಯಾಂಡ್ ಪ್ಲಾನ್ ನಲ್ಲಿ ಗ್ರೇಟರ್ ಇಸ್ರೇಲ್ನ ಕಲ್ಪನೆಯೂ ಕೂಡ ಇದೆ. ಆದರೆ ಇದು ಯಾವುದೂ ಕೂಡ ಅಂದುಕೊಂಡಷ್ಟು ಈಸಿಯ ವಿಚಾರ ಅಲ್ಲ. ಕಾರಣ ಇಷ್ಟೇ, ಈ ಗ್ರೇಟರ್ ಇಸ್ರೇಲ್ನ ಕಲ್ಪನೆ ಇದೆಯಲ್ಲ, ಅದರಲ್ಲಿ ಇವತ್ತಿನ ಸೌದಿ ಅರೇಬಿಯಾ ಕೂಡ ಸೇರುತ್ತೆ. ಅಷ್ಟು ಮಾತ್ರ ಅಲ್ಲ, ಈಜಿಪ್ಟ್ನ ಬಹುಭಾಗವೂ ಕೂಡ ಸೇರುತ್ತೆ. ಅದನ್ನೆಲ್ಲ ಇಸ್ರೇಲ್ ವಶಕ್ಕೆ ಪಡೆದುಕೊಂಡು ತನ್ನದೇ ಆದಂತಹ ಒಂದು ಗ್ರೇಟರ್ ಇಸ್ರೇಲ್ ಅನ್ನು ನಿರ್ಮಾಣ ಮಾಡೋದಿದೆಯಲ್ಲ, ಈಸಿ ಕಾನ್ಸೆಪ್ಟ್ ಅಲ್ಲ. ಆದರೆ ಅಮೆರಿಕ ಕೈ ಹಾಕಿದ್ದೆ ಆದರೆ ಅದು ಆಗೋದಿಲ್ಲ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಅಮೆರಿಕದ ಸ್ಟ್ಯಾಂಡ್ ಏನಾಗಿರುತ್ತೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ಇದಾಗಬೇಕು ಅಂತಾದ್ರೆ ಒಂದು ದೊಡ್ಡ ಮಹಾಯುದ್ಧವೇ ನಡೆದು ಹೋಗಬೇಕಾಗತ್ತೆ. ಆದರೆ ಮಿಡಲ್ ಈಸ್ಟ್ನಲ್ಲಿ ಇಸ್ರೇಲ್ ಬಹಳ ಗಟ್ಟಿಯಾಗಿರಬೇಕು, ಬಹಳ ಶಕ್ತಿ ಇರಬೇಕು, ಅದು ಅಮೆರಿಕದ ಫ್ರೆಂಡ್ಲಿ ಆಗಿರಬೇಕು. ಇದು ಬಹುತೇಕ ಅಮೆರಿಕನ್ನರ ಕನಸು. ಇದಕ್ಕೋಸ್ಕರವಾಗಿ ಅವರು ನಿರಂತರವಾಗಿ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾರೆ. ಅದರಲ್ಲೂ ಟ್ರಂಪ್ ಇದಾರಲ್ಲ, ಅವರು ಇಸ್ರೇಲ್ಗೆ ತುಂಬಾ ಫೇವರ್ ಆಗಿರುವಂತಹ ನಾಯಕ. ಈ ಗ್ರೇಟರ್ ಇಸ್ರೇಲ್ ವಿಚಾರ ಭಾರತದ ಮೇಲೆ ಏನು ಪರಿಣಾಮ ಬೀರುತ್ತೆ? ಒಂದು ವೇಳೆ ಮಿಡಲ್ ಈಸ್ಟ್ನಲ್ಲಿ ಇನ್ನೂ ಯುದ್ಧ ತೀವ್ರಗೊಂಡಿದ್ದೆ ಆದರೆ, ಇಸ್ರೇಲ್ ಸಾಮ್ರಾಜ್ಯಶಾಹಿ ಧೋರಣೆಯನ್ನು ಮುಂದುವರಿಸಿದ್ದೆ ಆದರೆ ಭಾರತ ಏನು ಮಾಡುತ್ತೆ? ಭಾರತ ಇಸ್ರೇಲ್ ಜೊತೆಗಿನ ಸಂಬಂಧವನ್ನು ಮುಂದುವರಿಸುತ್ತಾ ಕೇಳಿದ್ರೆ ಮಿತ್ರರೇ, ಇದು ಭಾರತಕ್ಕೆ ಸಂಬಂಧಪಡದಂತಹ ವಿಚಾರ. ಫಸ್ಟ್ ಆಫ್ ಆಲ್ ಏನು ಕೇಳಿದ್ರೆ, ಭಾರತ ಆ ವಿಚಾರಕ್ಕೆ ಮೂಗು ತೂರಿಸೋದಕ್ಕೆ ಹೋಗೋದಿಲ್ಲ. ನಮಗೆ ಇಸ್ರೇಲ್ ಕೂಡ ಫ್ರೆಂಡ್ಲಿ ಕಂಟ್ರಿ, ಹಾಗೆ ಮಿಡಲ್ ಈಸ್ಟ್ನಲ್ಲಿರುವಂತಹ ಅನೇಕ ದೇಶಗಳು ಭಾರತಕ್ಕೆ ಆಪ್ತವಾದಂತಹ ದೇಶಗಳೇ. ಹೀಗಾಗಿ ಎಲ್ಲವರಿಂದ ಸಮಾನವಾದಂತಹ ಡಿಸ್ಟೆನ್ಸ್ ಅನ್ನ ಭಾರತ ಮೇಂಟೈನ್ ಮಾಡುತ್ತೆ. ಇಸ್ರೇಲ್ನ ಭವಿಷ್ಯದ ಯುದ್ಧದ ಪ್ಲಾನ್ಗಳಿದಾವಲ್ಲ, ಇದ್ರ ಬಗ್ಗೆ ಭಾರತ ಹೆಚ್ಚಾಗಿ ಫೋಕಸ್ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಕೆಲವೊಂದಷ್ಟು ಉದಾಹರಣೆಗಳು ನಿಮಗೆ ಸಿಗ್ತವೆ. ಅದೇನು ಕೇಳಿದ್ರೆ, ಭಾರತ ಇಸ್ರೇಲ್ ಜೊತೆಗೆ ತನ್ನ ಡಿಫೆನ್ಸ್ ಎಂಗೇಜ್ಮೆಂಟ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಇದೆ. ಒಂದು ವೇಳೆ ಭಾರತಕ್ಕೆ ಆ ಆತಂಕ ಇದ್ದಿದ್ದೇ ಆಗಿದ್ರೆ ಭಾರತ ಇಂತಹ ಕೆಲಸಕ್ಕೆ ಕೈ ಹಾಕ್ತಾ ಇರಲಿಲ್ಲ. ಉದಾಹರಣೆಗೆ ಹೇಳ್ತೀನಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೇನು 2 ದಿನದಲ್ಲಿ ಇಸ್ರೇಲ್ ಪ್ರವಾಸವನ್ನ ಕೈಗೊಳ್ತಾರೆ. ಈಗಾಗಲೇ ಅದರ ಬಗ್ಗೆ ಇಂಟರ್ನ್ಯಾಷನಲ್ ಮೀಡಿಯಾಗಳಲ್ಲಿ ಬಹಳ ಚರ್ಚೆ ಆಗೋದಕ್ಕೆ ಶುರುವಾಗಿದೆ. ಯಾಕೆ ಕೇಳಿದ್ರೆ, ಈ ಬಾರಿಯ ಪ್ರಧಾನಿಯ ಭೇಟಿ ವೇಳೆ ಅನೇಕ ಮಹತ್ವದ ಡಿಫೆನ್ಸ್ ಒಪ್ಪಂದಗಳಾಗ್ತವೆ. ಮುಖ್ಯವಾಗಿ ಭಾರತ ಕೆಲವೊಂದಷ್ಟು ಇಂಪಾರ್ಟೆಂಟ್ ಮಿಸೈಲ್ಗಳನ್ನ ಇಸ್ರೇಲ್ನಿಂದ ಖರೀದಿ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಸುದ್ದಿ ಇದೆಯಲ್ಲ, ಈಗಾಗಲೇ ಪಾಕಿಸ್ತಾನಿಯರಿಗೆ ನಿದ್ದೆ ಬರದಂತಹ ಸ್ಥಿತಿ ಉಂಟು ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ಆಸಿಮ್ ಮುನೀರ್ಗೆ. ಮುಖ್ಯವಾಗಿ ಭಾರತ ಖರೀದಿ ಮಾಡುತ್ತೆ ಅಂತ ಹೇಳಲಾಗ್ತಿರುವಂತಹ 2 ಅಸ್ತ್ರಗಳು ಯಾವುದು ಕೇಳಿದ್ರೆ, ಒಂದು ಸ್ಕೈ ಸ್ಟಿಂಗ್ ಮಿಸೈಲ್, ಇನ್ನೊಂದು ಗೋಲ್ಡನ್ ಹೊರೈಸಾನ್ ಮಿಸೈಲ್. ಎರಡೂ ಕೂಡ ಇಸ್ರೇಲ್ನ ಬತ್ತಳಿಕೆಯಲ್ಲಿರುವಂತಹ ಅತ್ಯಂತ ದೊಡ್ಡ ಬ್ರಹ್ಮಾಸ್ತ್ರಗಳೇ. ಭಾರತಕ್ಕೆ ಈ ಮಿಸೈಲ್ಗಳು ಯಾಕೆ ಬೇಕು? ಭಾರತ ಯಾಕೆ ಇದನ್ನು ಖರೀದಿ ಮಾಡೋದಕ್ಕೆ ಹೋಗ್ತಾ ಇದೆ? ಅದರ ಇಂಪಾರ್ಟೆನ್ಸ್ ಏನಿದೆ ಅಂತ ಚಿಕ್ಕದಾಗಿ ಹೇಳ್ಬಿಡ್ತೀನಿ ನಿಮಗೆ. ಮೊದಲನೇದಾಗಿ ಈ ಸ್ಕೈ ಸ್ಟಿಂಗ್ ಮಿಸೈಲ್, ಇದೊಂದು ಲಾಂಗ್ ರೇಂಜ್ ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್. ಇದಕ್ಕಿಂತ ಇಂಪಾರ್ಟೆಂಟ್ ಏನು ಕೇಳಿದ್ರೆ, ಇದು 6th ಜನರೇಷನ್ನ ಮಿಸೈಲ್. ಏರ್ ಟು ಏರ್ ದಾಳಿಯಲ್ಲಿ ಇದನ್ನ ಕಿಂಗ್ ಅಂತಲೇ ಕರೆಯಲಾಗುತ್ತೆ. ಇದರ ರೇಂಜ್ ಬಂದ್ಬಿಟ್ಟು 250 ಕಿಲೋಮೀಟರ್. ಭಾರತ ಈ ಮಿಸೈಲ್ ಅನ್ನ ಖರೀದಿ ಮಾಡಿ ನಾವೇ ರೆಡಿ ಮಾಡ್ತಾ ಇರುವಂತಹ ತೇಜಸ್ MK1A ಇದೆಯಲ್ಲ, ಅದಕ್ಕೆ ಅಳವಡಿಸೋದಕ್ಕೆ ನಿರ್ಧಾರ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಕೆಲ ಮಾಧ್ಯಮ ವರದಿಗಳು ಆ ರೀತಿಯಾಗಿದ್ದಾವೆ. ಮಿತ್ರರೇ, ಇದರ ರೇಂಜ್ 250 ಕಿಲೋಮೀಟರ್ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯುದ್ಧದಂತಹ ಸನ್ನಿವೇಶದಲ್ಲಿ ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳು ನಮ್ಮ ಏರ್ ಸ್ಪೇಸ್ನಲ್ಲೇ ನಿಂತ್ಕೊಂಡು ಪಾಕ್ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಬಹುದು. ಅಂತಹ ಕೆಪಾಸಿಟಿ ಇರುವಂತಹ ಸ್ಕೈ ಸ್ಟಿಂಗ್ ಮಿಸೈಲ್ ಇದು. ಇನ್ನೊಂದು ಭಾರತ ಇಂಟ್ರೆಸ್ಟ್ ತೋರಿಸ್ತಾ ಇರುವಂತಹದ್ದು ಗೋಲ್ಡನ್ ಹೊರೈಸಾನ್ ಮಿಸೈಲ್. ಇದರ ಖರೀದಿ ಬಹುತೇಕ ಫೈನಲ್ ಆಗಿದೆ ಅಂತ ಅನೇಕ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಇದರ ಸ್ಪೆಷಾಲಿಟಿ ಏನು ಕೇಳಿದ್ರೆ, ಈ ಗೋಲ್ಡನ್ ಹೊರೈಸಾನ್ ಇದೆಯಲ್ಲ, ಇದು ಏರ್ ಲಾಂಚ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದರ ರೇಂಜ್ ಇದೆಯಲ್ಲ 800ರಿಂದ 1200 ಕಿಲೋಮೀಟರ್. ಅಂದರೆ ಮಿತ್ರರೇ, ಯೋಚನೆ ಮಾಡಿ, ನಮ್ಮ ಯುದ್ಧ ವಿಮಾನ ಟೇಕ್ ಆಫ್ ಆಗುತ್ತೆ, ಭಾರತದ ಗಡಿಯೊಳಗೆ ನಿಂತುಕೊಂಡು 800 ಕಿಲೋಮೀಟರ್ನಷ್ಟು ದೂರದ ಪಾಕಿಸ್ತಾನದ ನೆಲೆಗಳನ್ನು ಗುರಿ ಮಾಡಬಹುದು ಅಂತಾದರೆ ಭಾರತಕ್ಕೆ ಸಮಸ್ಯೆನೇ ಇರೋದಿಲ್ಲ. ನಾವು ಪಾಕಿಸ್ತಾನವನ್ನು ಎಂಟ್ರಿ ಆಗೋದೇ ಬೇಡ. ನಮ್ಮ ಜಮ್ಮು ಕಾಶ್ಮೀರ ಭಾಗದಲ್ಲಿ ವಿಮಾನವನ್ನು ಹಾರಿಸ್ತಾ ಇದ್ರೆ ಆಲ್ಮೋಸ್ಟ್ ನಾವು ಅಫ್ಘಾನಿಸ್ತಾನದ ಗಡಿಯಲ್ಲಿರುವಂತಹ ಪಾಕಿಸ್ತಾನದ ಸೇನಾ ಶಿಬಿರಗಳನ್ನು ಅಥವಾ ಭಯೋತ್ಪಾದಕ ತಾಣಗಳನ್ನು ಗುರಿಯಾಗಿಸಿ ದಾಳಿ ಮಾಡಬಹುದು. ಅಷ್ಟು ಕೆಪಾಸಿಟಿ ಇರುವಂತಹ ಮಿಸೈಲ್ ಇದು. ಈ ಗೋಲ್ಡನ್ ಹೊರೈಸಾನ್ ಮಿಸೈಲ್ ಬಗ್ಗೆ ಹೆಚ್ಚಿಗೆ ಹೈಪ್ ಯಾಕೆ ಕೊಡ್ತಾ ಇದ್ದಾರೆ ಕೇಳಿದ್ರೆ, ಇದು ತನ್ನ ಸಾಮರ್ಥ್ಯವನ್ನ ಈಗಾಗಲೇ ಜಗತ್ತಿನೆದುರು ಪ್ರದರ್ಶನ ಮಾಡಿದೆ. ನಿಮಗೆಲ್ಲ ಗೊತ್ತೇ ಇದೆ, ಕತಾರ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತು. ಯಾಕೆ ಕೇಳಿದ್ರೆ, ಹಮಾಸ್ನ ಉಗ್ರರು ಕತಾರ್ನಲ್ಲಿದ್ದಾರೆ, ಕತಾರ್ ಅವರಿಗೆ ಆಶ್ರಯ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಇಸ್ರೇಲ್ ದಾಳಿ ಮಾಡುವಂತಹ ಒಂದು ರೀತಿಯಲ್ಲಿ ದೊಡ್ಡ ಸಾಹಸವನ್ನ ಮಾಡ್ತು. ಒಂದು ಸ್ವಲ್ಪ ಆಚೆ ಈಚೆ ಆಗಿದ್ರೂ ಕೂಡ ಕತೆ ಗಂಡಾಂತರ ಆಗಿ ಹೋಗ್ಬಿಡ್ತಾ ಇತ್ತು. ಕತಾರ್ ಇದೆಯಲ್ಲ, ಅಮೆರಿಕಾಗೆ ಅತ್ಯಂತ ಆಪ್ತವಾದಂತಹ ದೇಶ. ಇಸ್ರೇಲ್ ಮಾಡಿದಂತಹ ದಾಳಿ ಸ್ವತಃ ಟ್ರಂಪ್ ಅವರಿಗೂ ಕೂಡ ಇಷ್ಟ ಆಗಿಲ್ಲ.
ಈ ದಾಳಿ ಒಂದು ರೀತಿಯಲ್ಲಿ ಅಮೆರಿಕಾಗೆ ಸಿಟ್ಟು ತರಿಸಿದ್ರೆ ಇನ್ನೊಂದು ರೀತಿಯಲ್ಲಿ ಆಶ್ಚರ್ಯವನ್ನ ಕೂಡ ಹುಟ್ಟು ಹಾಕ್ತು. ಅದು ಯಾಕೆ ಕೇಳಿದ್ರೆ ಕತಾರ್ನಲ್ಲಿ ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಸೌದಿ ಅರೇಬಿಯಾದಲ್ಲಿ ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಇವೆಲ್ಲದಕ್ಕೂ ಕೂಡ ಚಳ್ಳೆ ಹಣ್ಣು ತಿನ್ನಿಸಿ ಈ ಗೋಲ್ಡನ್ ಹೊರೈಸಾನ್ ಏರ್ ಲಾಂಚ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಕ್ಯುರೇಟ್ ಆಗಿ ದಾಳಿ ಮಾಡ್ತು. ಇದರ ಅಕ್ಯುರೇಸಿ ರೇಟ್ ಎಷ್ಟಿದೆ ಕೇಳಿದ್ರೆ ಜಸ್ಟ್ 2.5 ಮೀಟರ್ನಿಂದ 3 ಮೀಟರ್ ಒಳಗೆ ಇದೆ. ಅಂದ್ರೆ ನೀವೇನು ಗುರಿಯನ್ನ ಇಟ್ಟಿರ್ತೀರಲ್ಲ, ಆ ಗುರಿಯಲ್ಲಿ ಒಂದು 2 ರಿಂದ 2.5 ಮೀಟರ್ ಅಥವಾ 3 ಮೀಟರ್ ಹೆಚ್ಚಂತಂದ್ರೆ ಅದೇ ವ್ಯಾಪ್ತಿಯಲ್ಲಿ ಈ ಮಿಸೈಲ್ ಹಿಟ್ ಆಗುತ್ತೆ. ಜೊತೆಗೆ ಇದು 700 ರಿಂದ 800 kgಯಷ್ಟು ವಾರ್ ಹೆಡ್ ಅನ್ನು ಕೂಡ ಹೊತ್ತೊಯ್ಯುತ್ತೆ. ಅಂತಹ ದೊಡ್ಡದಾದಂತಹ ಒಂದು ಏರ್ ಲಾಂಚ್ ಬ್ಯಾಲಿಸ್ಟಿಕ್ ಮಿಸೈಲ್ ಇಷ್ಟು ಅಕ್ಯುರೇಟ್ ಆಗಿ ದಾಳಿ ಮಾಡುತ್ತೆ ಅಂತಂದ್ರೆ ಅದಕ್ಕೆ ಸರಿಸಾಟಿಯಾದಂತಹ ಇನ್ನೊಂದು ಮಿಸೈಲ್ ಇರೋದಕ್ಕೆ ಸಾಧ್ಯವಾ? ಈಗ ಭಾರತ ಈ ಗೋಲ್ಡನ್ ಹೊರೈಸಾನ್ ಅನ್ನ ಇಸ್ರೇಲ್ನಿಂದ ಖರೀದಿ ಮಾಡಿಬಿಟ್ಟು ಭಾರತದ ಒಂದು ಫೈಟರ್ ಜೆಟ್ಗೆ ಅಳವಡಿಸೋದಕ್ಕೆ ಮುಂದಾಗಿದೆ. ಅದು ಹೊಸದಾಗಿ ಖರೀದಿ ಮಾಡ್ತಾ ಇರುವಂತಹ ರಫೇಲ್ಗಳಿಗೂ ಕೂಡ ಇರಬಹುದು, ಈಗಾಗಲೇ ಇರುವಂತಹ Su-30ಗೂ ಕೂಡ ಇರಬಹುದು. ಈ ಮಿಸೈಲ್ನ ವೆಯ್ಟ್ ಅನ್ನ ನೋಡಿದ್ರೆ ಹೆಚ್ಚಿನ ಪಕ್ಷ ಇದನ್ನು Su-30ಗೆ ಅಳವಡಿಸುವಂತಹ ಎಲ್ಲ ಸಾಧ್ಯತೆಗಳಿದಾವೆ. ಮಿತ್ರರೇ, ನಾನು ಯಾಕೆ ಈ ವಿಚಾರವನ್ನ ಇಲ್ಲಿ ವಿವರಿಸಿ ಹೇಳಿದೆ ಅಂತಂದ್ರೆ, ಇಸ್ರೇಲ್ ಮಿಡಲ್ ಈಸ್ಟ್ ವಿಚಾರವಾಗಿ ಏನೇ ತೀರ್ಮಾನವನ್ನ ಕೈಗೊಳ್ತಾ ಇರಲಿ ಅದರ ಬಗ್ಗೆ ಭಾರತ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾವು ಕೇವಲ ವಿಶ್ವಸಂಸ್ಥೆಯಲ್ಲಿ ಪ್ಯಾಲೆಸ್ತೈನ್ ವಿಚಾರ ಬಂದಂತಹ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ತಟಸ್ಥ ನಿಲುವು, ಇಲ್ಲದೆ ಹೋದ್ರೆ ಇಸ್ರೇಲ್ನ ವಿರುದ್ಧವಾಗಿ ಕೈಗೊಂಡಂತಹ ನಿರ್ಧಾರಗಳು ಕೂಡ ಇದಾವೆ. ಅಂದ್ರೆ ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ನ ವಿಚಾರ ಬಂದಾಗ ಭಾರತ ಬ್ಯಾಲೆನ್ಸ್ ಮಾಡುತ್ತೆ, ಉಳಿದಂತೆ ಮಿತ್ರರೇ ಇಸ್ರೇಲ್ನ ಪರವಾಗಿ ನಿಂತ್ಕೊಳ್ಳುತ್ತೆ. ಈ ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ನ ವಿವಾದ ಇದೆಯಲ್ಲ, ಇದು ನಮ್ಮ ಬೈಲ್ಯಾಟ್ರಲ್ ರಿಲೇಶನ್ಶಿಪ್ಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗೋದಿಲ್ಲ, ಡಿಫೆನ್ಸ್ ಪಾರ್ಟ್ನರ್ಶಿಪ್ಗೂ ಕೂಡ ಯಾವುದೇ ರೀತಿಯಲ್ಲೂ ತೊಡಕುಂಟು ಮಾಡೋದಿಲ್ಲ ಅನ್ನುವಂತಹ ಸಂದೇಶವನ್ನ ಭಾರತ ಕೊಡ್ತಾ ಇದೆ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.